ಸೊ ಈ ಸಮಸ್ಯೆಗಳೆಲ್ಲ ಆದಂತಹ ಸಂದರ್ಭದಲ್ಲಿ ಇವಾಗ IUI ಆಗಿರ್ಬೋದು, IVF ಆಗಿರ್ಬೋದು, ಯಾವ ತರ ನೆರವಿಗೆ ಬರುತ್ತೆ ಡಾಕ್ಟರ್ ಹಾಗಾದ್ರೆ? ತುಂಬಾ ಇಂಪಾರ್ಟೆಂಟ್ ಅದು. ಹ್ಮ್ ಹಸ್ಬೆಂಡ್ಸ್ ಅಲ್ಲಿ ಏನಾರ ಸೆಮೆನ್ ಪ್ರಾಬ್ಲಮ್ಸ್ ತುಂಬಾ ಇತ್ತು ಅಂದ್ರೆ ನಾವು ಅವ್ರಿಗೆ ಹೇಳ್ತೀವಿ ನಿಮ್ಗೆ IUI ಕನ್ಸೀವ್ ಆಗ್ತೀರಾ ಮಾಡ್ಬೋದು ಅಂತ. ಸಿಕ್ಕಾಪಟ್ಟೆ ಸಮಸ್ಯೆ ಇದ್ರೆ IUI ಕೂಡ ಆಗಲ್ಲ, ನೀವು IVF ಅಲ್ಲೇ ಹೋಗ್ಬೇಕು, ಅವಾಗ್ಲೇ ನಿಮಗ್ ಪಾಪು ಆಗದೆ ಅಂತ ಹೇಳ್ತೀವಿ ನಾವು. ಓಕೆ. ಅವ್ರು ಟ್ರಸ್ಟ್ ಮಾಡಲ್ಲ. ಈ IUI ಯಾವ ಹಂತದಲ್ಲಿ ಮಾಡುವಂತದ್ದು ಡಾಕ್ಟರ್, ಹಾಗೆ IVF ಯಾವ ಹಂತದಲ್ಲಿ ಮಾಡುವಂತದ್ದು? ಮ್ಯಾರಿಡ್ ಲೈಫ್ ತುಂಬಾ ಕಮ್ಮಿ ಇರುತ್ತೆ, ಓಕೆ. 1 or 2 years ಇರುತ್ತೆ, ಆಗಿರಲ್ಲ. ಹಾ. ಆಮೇಲೆ ಹಸ್ಬೆಂಡ್ ಅಲ್ಲಿ ವೈಫ್ ಅಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಇರಲ್ಲ ಹ್ಮ್ ಅಂತವ್ರಿಗೆ ನಾವು IUI ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರಲ್ಲ ಹ್ಮ್ ಅಂತವ್ರಿಗೆ IUI ಸಜೆಸ್ಟ್ ಮಾಡ್ತೀವಿ. ಅಕಸ್ಮಾತ್ 3-4 IUI ಆದ್ರೂ ಆಗಿರಲ್ಲ, ಹ್ಮ್ ಹಸ್ಬೆಂಡ್ ಅಲ್ಲಿ ಸೆಮೆನ್ ಕೌಂಟ್ಸ್ ತುಂಬಾ ಲೋ ಆಗಿರುತ್ತೆ, ಹ್ಮ್. IUI ಕೂಡ ಸಾಕಾಗಲ್ಲ, ಅಥವಾ ವೈಫ್ ಅಲ್ಲಿ ತುಂಬಾ ಎಗ್ಸ್ ಕಮ್ಮಿ ಆಗೋಗಿರುತ್ತೆ, ಟ್ಯೂಬ್ಸ್ 2 ಬ್ಲಾಕ್ ಆಗಿರುತ್ತೆ ಅಂತವ್ರಿಗೆ ನಾವು IVF ಹೇಳ್ತೀವಿ. ಓಕೆ. ಈ IVF ಮಾಡಿಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿ ಫಾಲೋ ಅಪ್ ನಲ್ಲಿ ಇರ್ಬೇಕಾಗತ್ತೆ? ಅದು ತುಂಬಾ ಇಂಪಾರ್ಟೆಂಟ್. ಹ್ಮ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ, ಭ್ರೂಣಗಳನ್ನ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಹ್ಮ್ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದು ಅಂಟ್ಕೊಳ್ಳೋದಕ್ಕೆ ಸಮಯ ಬೇಕು, 15 ದಿವಸ. ಹ್ಮ್ ಆ ಟೈಮಲ್ಲಿ ತುಂಬಾ ಮೆಡಿಕೇಶನ್ಸ್ ಹಾಕಿರ್ತೀವಿ. ಸೊ ಡಾಕ್ಟರ್ ಏನ್ ಹೇಳಿದಾರೆ ಅದು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಲೇಬೇಕು. ಹ್ಮ್. ಇಂಜೆಕ್ಷನ್ಸ್ ಎವ್ರಿ ಡೇ ಇರುತ್ತೆ ಆ ಟೈಮಲ್ಲಿ. ಸೊ ಅದು ಕರೆಕ್ಟ್ ಆಗಿ ತಗೋಬೇಕು, ಆಹಾರ ಸೇವನೆ ಕರೆಕ್ಟ್ ಆಗಿ ಮಾಡಬೇಕು. ಹ್ಮ್ ಆಮೇಲೆ ತುಂಬಾ ಆಂಗ್ಸೈಟಿ ಎಲ್ಲ ಮಾಡ್ಕೋಬಾರ್ದು, ನನ್ಗೆ ಆಗತ್ತೋ ಇಲ್ವೋ ಅಂತ. ಹ್ಮ್. ಫುಡ್ ಕರೆಕ್ಟ್ ಟೈಮಿಗೆ ತಗೋಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ಸುಮಾರು ಜನ ನೀರ್ ಸೇವನೆ ಮಾಡಲ್ಲ, 3 ಲೀಟರ್ಸ್ ಅಟ್ಲೀಸ್ಟ್ ತಗೊಳ್ಬೇಕು. ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಇರಬೇಕು ಆ ಟೈಮಲ್ಲಿ. ಒಳ್ಳೆ ಮ್ಯೂಸಿಕ್ ಕೇಳೋದು, ಮೆಡಿಟೇಷನ್, ಯೋಗ ಅದೆಲ್ಲ ನಾವು ಹೇಳ್ಕೊಡ್ತೀವಿ ನಾವು ಗರ್ಭಗುಡಿಲಿ.